ಸರ್, ಈ ವಸತಿ ಯೋಜನೆಗಳಿಗೆ ಅನೇಕ ಮನೆಗಳನ್ನು ಕೊಡಕ್ಕಾಗ್ತಿಲ್ಲ ರಾಜ್ಯದ ಬಡ ಜನರಿಗೆ ಅಂತ ಹೇಳಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಯಾರು ಹೇಳಿದ್ರು? ಈಗ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸ್ಲಮ್ ಬೋರ್ಡ್ದವರು 1,80,253 ಮನೆಗಳು ಸ್ಲಮ್ ಬೋರ್ಡ್ದು. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಇದೆ, ಅದರಲ್ಲಿ 47,860 ಮನೆ, ಒಟ್ಟಾಗಿ 2,30,000 ಮನೆಗಳು. ಒಂದು ಮನೆ ಕೊಡಬೇಕಾದ್ರೆ 7.5 ಲಕ್ಷ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ 1 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ನಾವು 1,20,000 ಜನರಲ್ ಕೊಡ್ತೀವಿ. SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 1.5 ಲಕ್ಷ ಕೇಂದ್ರ ಸರ್ಕಾರ, ಅದು 1.5 ಲಕ್ಷ ರಾಜ್ಯ ಸರ್ಕಾರ. ಅದು 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತು? 4.5 ಲಕ್ಷ. ಪಾಪ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ಮಂತ್ರಿ ಆದಮೇಲೆ, ನನ್ನ ಗಮನಿಗಾದಮೇಲೆ ಇದೆಲ್ಲ ಮನೆಗಳು ಯಾವಾಗ ಸಂಖ್ಯೆನಾಗಿದ್ದು? ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 15, 16, 17, 18 ಸಂಖ್ಯೆನಾಗಿದ್ದವು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ. 7.5 ಲಕ್ಷದಲ್ಲಿ ಕೇಳ್ಕೊಳ್ರಿ, ಮೊದಲೇ ಕೇಳಿ 7.5 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ನಾನು ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ಜನ ಎಲ್ಲ ಬೀದಿಯಲ್ಲಿದ್ದಾರೆ. ಒಂದು ಮನೆ ಕೊಟ್ಟಿಲ್ಲ BJP ಸರ್. ನಾನು BJP ಅವ್ರಿಗೆ ಓಪನ್ ಸವಾಲು ಮಾಡಿದ್ದೀನಿ ಭಾಳ ಸತಿಯಲ್ಲಿ. ನಿಮ್ಮ ಕಾಲದಲ್ಲಿ ಅವಾಗ ಏನೇನು ಗ್ಯಾರಂಟಿ ಇರಲಿಲ್ಲ, ಯಾವುದೂ ಗ್ಯಾರಂಟಿ ಇರಲಿಲ್ಲ. ನಮ್ಮ ಗ್ಯಾರಂಟಿ ಒತ್ತಡದಲ್ಲೂ ನಾವು ಈ ಬಡವ್ರ ಮನೆ ಕೊಡಬೇಕಂತ ನಾವು ತೀರ್ಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಇಲ್ಲ ಕಡೆ ನೀನು ಹೇಳ್ತಾರ ಸತ್ಯ, ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಸರ್ಕಾರ ವತಿಯಿಂದ 4 ಲಕ್ಷ ನಾನು ಕೊಡ್ತೀನಿ, ನಾನು ಮನೆಗಳು ಕಟ್ಟಿ ಕೊಡಬೇಕಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷದಲ್ಲಿ ನಾವು 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಟ್ಟಿಲ್ಲ? ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ. ಅದ್ರ ಜೊತೆಯಲ್ಲಿ ಇದೇ ತಿಂಗಳಲ್ಲಿ 24ನೇ ತಾರೀಕಿಗೆ 42,345 ಮನೆ ಕೊಡ್ತಾಯಿದ್ದೀನಿ ಬಡವರಿಗೆ. ಏನಕ್ಕೆ BJP ಅವ್ರ ಗ್ಯಾರಂಟಿ ಇರಲಿಲ್ಲ, ಯಾವುದು ಕೊಡ್ಬೋದಾಗಿದ್ದು, ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದೆ. ನಮ್ಮ ಗ್ಯಾರಂಟಿದಲ್ಲೂ BJP ಅವ್ರು ಹೇಳಿಬಿಡ್ಲಪ್ಪ. ನಾವು ಪಾಪ ಸೋಮಣ್ಣ ಪ್ರಯತ್ನ ಮಾಡಿದ್ರು, ಭಾಳಷ್ಟು ಸೋಮಣ್ಣ ಬಡವ್ರ ಬಗ್ಗೆ ಕಾಳಜಿ ಇತ್ತು. ಭಾಳ ಸತಿ ಸೋಮಣ್ಣ ಪ್ರಯತ್ನ ಮಾಡಿದ್ದಾರೆ. ಯಡಿಯೂರಪ್ಪ ಇರುವಾಗೂ ಪ್ರಯತ್ನ ಮಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಇರುವಾಗೂ ಪ್ರಯತ್ನ ಮಾಡಿದ್ದಾರೆ. ಸರ್, ಬಡವ್ರು ದುಡ್ಡು ಕಟ್ಟೋಕ್ಕಾಗಲ್ಲ, ನಾವು ಸರ್ಕಾರ ವತಿಯಿಂದನೇ ನಾವು ಕಟ್ಕೊಡುವ ಅಂತ ಬಿಟ್ಟು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಅವ್ರು ಕೇಳಲಿಲ್ಲ, ಮಾಡಿಲ್ಲ. ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ. ನಾವು ಗ್ಯಾರಂಟಿದಲ್ಲೂ ಮಾಡಿ ಇದೇ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾಯಿದ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಶಿವಗಂಗಾ ಅವ್ರು ಕೊಡಕ್ಕಾಗಿಲ್ಲ ಅಂತ ಅವ್ರು ಸ್ವಂತ ಹಣ ಕೊಡ್ತಾ ಇದ್ದಾರೆ. ಯಾರು? ಶಿವಗಂಗಾ ಅವರು ಏನು ಚನ್ನಗಿರಿ MLA ಅವರು ಸ್ವಂತ ಹಣವನ್ನ ಕೊಡ್ತಾ ಇದ್ದಾರೆ, ಮನೆ ಕಟ್ಟಿಸ್ಕೊಳ್ಳಿ ಅಂತ. ಯಾರು? ಚನ್ನಗಿರಿ ಕಾಂಗ್ರೆಸ್ MLA ಅವರು ಕೊಡ್ತಾ ಇದ್ದಾರೆ, ಸ್ವಂತ ಹಣವನ್ನ ಕೊಡ್ತಾ ಇದ್ದಾರೆ. ಅವ್ರು ಏನೋ ಪಾಪ ದುಡ್ಡು ಏನೋ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ಬೋದು, ಖುಷಿಯಾಗಿ ಕೊಡ್ತಾ ಇರ್ಬೋದು. MLA ನನ್ನ ಕಡೆ ಪಾಪ MLA ಮಾಡಿದ್ದೀರಾ, ನೀವು ಬಡವ್ರು ಇದ್ದೀರಾ, ನನ್ನ ಕರ್ತವ್ಯ ಧರ್ಮ ಆಗ್ತದಂತ ಆ ಶಿವಗಂಗಾ ಅವ್ರು ಕೊಡ್ತಾ ಇರ್ಬೋದು. ಬರೋ ವರ್ಷದಲ್ಲಿ ನಾವು ಟಾರ್ಗೆಟು ಕೊಟ್ಟಿಲ್ಲ. ಭಾಳ ವರ್ಷದಿಂದ BJP ಕಾಲದಲ್ಲೂ ಟಾರ್ಗೆಟ್ ಇಲ್ಲ, ನಾವು 2 ವರ್ಷ ಆಯಿತು ಸರ್ಕಾರ ಬಂದು, ನಾವು ಟಾರ್ಗೆಟ್ ಕೊಟ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಳೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟಿದ್ದಾರೆ. ಬರೋ ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಟಾರ್ಗೆಟ್ ಕೊಡ್ತಾರೆ, ಹೊಸದಾಗಿ ಎಲ್ಲರಿಗೂ ಮನೆಗಳು ಕೊಡ್ತೀವಿ. ಇಲ್ಲ, ಯಾವುದಿಲ್ಲ, ದಿಲ್ಲಿಗೆ ಹೋಗೋದು ಯಾವುದಿಲ್ಲ ಅಲ್ಲ. ಇಲ್ಲ ಸುದ್ದಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.